ಕುರ್ನಾಡ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತಹ ನರಿಂಗನ ಜಿಲ್ಲಾ ಗ್ರಾಮ ಪಂಚಾಯತ್, ಬಾಲೆಪುನಿ ಗ್ರಾಮ ಪಂಚಾಯತ್, ಕುರ್ನಾಡ್ ಗ್ರಾಮ ಪಂಚಾಯತ್, ಸಜ್ಪನಡು ಗ್ರಾಮ ಪಂಚಾಯತ್, ಸಜ್ಪಡು ಗ್ರಾಮ ಪಂಚಾಯತ್, ಹೀರಾ ಗ್ರಾಮ ಪಂಚಾಯತ್ ಹಾಗೂ ಪದೀರ್ ಗ್ರಾಮ ಪಂಚಾಯತಿನ ಆ ಜನಸಾಮಾನ್ಯರಿಗೆ ಬಹುಶಃ ಇವತ್ತು ಒದಗಿಸುವಂಥ ವಿವಿಧ ಆ ಒಂದು ಸವಲತ್ತುಗಳ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತಂತಹ ನಮ್ಮಲ್ಲಿ ಗೌರವಿತರು, ನಮ್ಮಲ್ಲಿ ಆತ್ಮೀಯರು ಆಗಿರುವಂತಹ ಈಗ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನ ವಿಶೇಷವಾದ ಸೇವೆ ನೀಡಿದಂಥ ನಮಗೆಲ್ಲರೂ ಗೊತ್ತ ಸನ್ಮಾನ್ಯ ಡಾಕ್ಟರ್ ಶಾಂತರಾಮ್ ಶೆಟ್ಟರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂಥ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಅಂತ ಲೀಲಾವತಿ ಅವರೇ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಂತ ಮೀನಾಕ್ಷಿ ಶಾಂತಿಗೌಡ್ರು ಅವರೇ, ಉಪಾಧ್ಯಕ್ಷ ಅಂತ ಕಸ್ತೂರಿ ಪಂಜರ್ ಅವರೇ, ಜಿಲ್ಲಾ ಪಂಚಾಯತ್ ಸದಸ್ಯ ಮಂಜುಳಾ ಮಾವೇರ್ ಅವರೇ, ಜಿಲ್ಲಾ ಪಂಚಾಯತ್ ಅನಿತಾ ಯಮುನಾ ಶೆಟ್ಟಿ ಅವರೇ, MCFನ PG ರೈ ಅವರೇ, ಜಿಲ್ಲಾ ಸದಸ್ಯ ಶಾಹುಲ್ ಹಮೀದ್ ಅವರೇ, ಫಾದಮುಲ್ಲಾ ಸಂಶಯ ನಮ್ಮ ಹೋಮಿಯೋಪತಿ ಡಿಪಾರ್ಟ್ಮೆಂಟ್ ಸ್ಟೀವನ್ ಅವರೇ, ಅದೇ ರೀತಿ ನಮ್ಮ ಕುರ್ನಾಡ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಬ್ಲಾಕ್ನ ಅಧ್ಯಕ್ಷ ಅಂತ ಪ್ರಶಾಂತ್ ಕಾಜೇವ್ರವರೇ, ಹೋಮಿಯೋಪತಿಕ್ ಜಿಲ್ಲಾ ಮುಖ್ಯಸ್ಥ ಅಂತ ಡಾಕ್ಟರ್ ಇಕ್ಬಾಲ್ ಅವರೇ, ಎಲ್ಲ ಕಾರ್ಯಕ್ರಮದ ನಮ್ಮ MCF ಬಂದಂಥ ಉಮೇಶ್ ರವರೇ, ಗಿರೀಶ್ ರವರೇ, ಸುರೇಶ್ ರವರೇ ಮತ್ತು ಈ ಕಾರ್ಯಕ್ರಮದ ನಮ್ಮ ಕೇಂದ್ರ ಬಿಂದು ಆಗಿರುವಂಥ ತನ್ನ ವಿಶೇಷವಾದ ಆ ನೇತೃತ್ವ ವಹಿಸಿಕೊಂಡು ಎಲ್ಲ ವಿವಿಧ ಇಲಾಖೆಯ ಮತ್ತು ವಿವಿಧ ಕಾರ್ಯಕರ್ತರ ಮತ್ತು ಸಂಘ ಸಹಕಾರ ಪಡೆದುಕೊಂಡು ಬಹುಶಃ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಿದಂಥ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಶ್ರೀಮತಿ ಮೊಹಮ್ಮದ್ ಗಜೀರ್ ಅವರೇ, ಕುರ್ನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷ ಅಂತ ಶೈಲಜರವರೇ, ನಮ್ಮ ಬಂಟ್ವಾಳ ತಾಲೂಕು ಪಂಚಾಯತ್ನ ಅಧ್ಯಕ್ಷ ಅಂತ ಚಂದಾಸ್ ಕರ್ಕೇರ್ ಅವರೇ, ಈ ಶಾಲೆಗೆ ತನ್ನ ಕೊಡೆ ಕೊಡುವಂಥ ರಮೇಶ್ ಶೇನವರವರೇ, ಡಾಕ್ಟರ್ ರೋಹನ್ ಗಟ್ಟೀರವರೇ, ನಮ್ಮ ಹಿಂದುಳಿದ ವರ್ಗದ ವಿಕಲಚೇತನ ಸಂಘ ಅಧ್ಯಕ್ಷ ಸುಂದರ್ ಪೂಜಾರ್ ಅವರೇ, ಅದೇ ರೀತಿ ನಮ್ಮ ತಾಲೂಕು ಸದಸ್ಯ ಅಂತ ನವೀನ್ ರವರೇ, ನರಿಂಗನ ಅಧ್ಯಕ್ಷ ಇಮ್ತಿಯಾಜ್ ಅವರೇ, ಪಜೀದ್ ಅಧ್ಯಕ್ಷ ಸೀತಾರಾಮಣ್ಣನವರು, ಉಮರ್ ಪಜೀರ್ ಅವರೇ, ಸಿದ್ದಿಕ್ ಪಾರೇರ್ ಅವರೇ, ಸೀತಾರಾಮ್ ಶೆಟ್ಟಿರ್ ಅವರೇ, ಹೈದರ್ ಅವರೇ, ಶಿವಪ್ರಸಾದ್ ಅವರೇ, ರಾಮನ್ ಅವರೇ, ಮಂಜುಳಾ ಕುಶಲ್ ಅವರೇ, ವೇದರವರೇ, ಎಲ್ಲ ಜನ ಮುಗಿದ ಚಲಚಿತ್ರ ಮಂಡತಿ ಎಲ್ಲ ಬಹುಶಃ ವೇದಿಕೆಯಲ್ಲಂತ ಅದೇ ಲಾಸ್ಟ್ಗೂ ಬಂದ ರಜಾಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಹೀರಾ ಗ್ರಾಮ ಅಧ್ಯಕ್ಷ ರಜಾಕ್ರವರೇ, ಮುಂದಿನ ವಿವಿಧ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ, ವಿವಿಧ ಹಂತ ಸೇವೆ ಸಲ್ಲಿಸಿದಂಥ ಎಲ್ಲ ಗೌರವಿತರೆ, ನಮಗೆ ತಮ್ಮ ಸಲಹೆ ನೋಡಿದಂಥ ಶಾಸ್ತ್ರಿ ಅವರೇ, ಅದೇ ರೀತಿ ನಮ್ಮ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ, ಇನ್ನಿತರ ಖಾಸಗಿ ಕಾಲೇಜಿನ ಮುಖ್ಯಸ್ಥರೇ ಹಾಗೂ ಈ ಕಾರ್ಯಕ್ರಮ ನಿರೂಪಿಸುವಂಥ ಎಲ್ಲ ಸಹೋದರರೇ ಮತ್ತು ಸೋದರರೇ, ಗ್ರಾಮ ಪಂಚಾಯತ್ ಸದಸ್ಯರೇ, ತಾಲೂಕು ಪಂಚಾಯತ್ ಸದಸ್ಯರೇ, ಜಿಲ್ಲಾ ಪಂಚಾಯತ್ ಸದಸ್ಯರೇ ಮತ್ತು ನಮ್ಮ ಆತ್ಮೀಯ ಮಿತ್ರರೇ, ಖಂಡಿತವಾಗಿ ದೀರ್ಘ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಪ್ರಪ್ರಥಮವಾಗಿ ಬಹುಶಃ ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಆದಂಥ ಶ್ರೀ ಮಮತಾ DS ಗಟ್ಟಿ, ಈ ವಿವಿಧ ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಪ್ರದೇಶದವರು ಮತ್ತು ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರು ಕೂಡ ನಮ್ಮ ಪರವಾಗಿ, ಸರ್ಕಾರದ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸ್ತೇನೆ. ಸರ್ಕಾರದ ವಿವಿಧವಾದ ಸವಲತ್ತನ್ನು ಮುಟ್ಟಿಸಬೇಕು, ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತವನ್ನು ಕಟ್ಟಬೇಕೆಂಬ ಉದ್ದೇಶದಿಂದ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆರೋಗ್ಯವಂತ ಸಮಾಜ ಇವತ್ತು ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಆರೋಗ್ಯವಂತರಾಗಿದ್ದರೆ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಈ ಮನೆಯವರನ್ನು ಬಿಟ್ಟು ಬರೀ ಸಮಾಜವನ್ನು ಆರೋಗ್ಯವಂತಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಈ ಪ್ರದೇಶದ ಪ್ರತಿಯೊಂದು ಮನೆಯಲ್ಲಿ ಕೂಡ ಏನಾದರೂ ಅನಾರೋಗ್ಯ ಪೀಡಿತರಾಗಿದ್ದರೆ ಅದನ್ನು ಸ್ಕ್ರೀನಿಂಗ್ಗೊಳಿಸಿ ಅದಕ್ಕೆ ಚಿಕಿತ್ಸೆ ಕೊಡುವಂಥದ್ದು. ಮುಂದಿನ ದಿನಗಳಲ್ಲಿ ಈ ರೋಗ ಬರದ ಪ್ರಿವೆಂಟಿವ್ ಮೆಷರ್ ಏನಿದೆ ಅದಕ್ಕೆ ಬೇಕಾಗಂತ ಜನಜಾಗೃತಿ ವಹಿಸುವಂಥದ್ದು, ಸರ್ಕಾರದ ಬೇರೆ ಬೇರೆ ಸವಲತ್ತುಗಳೇನಿದೆಯಾ ಅದನ್ನು ಮುಟ್ಟಿಸುವಂಥ ಯೋಜನೆ ಈ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹುಶಃ ಯಾರೆಲ್ಲ ಇವತ್ತು ಬಂದಿದ್ದೀರಾ ಎಲ್ಲರೂ ಕೂಡ ಸ್ವಲ್ಪ ಕಾದರೂ ಚಿಂತೆ ಇಲ್ಲ, ಸ್ಕ್ರೀನಿಂಗ್ ಮಾಡಿ ಟೆಸ್ಟ್ ಮಾಡಿ ಏನಾದರೂ ಡಾಕ್ಟರ್ ಚಿಕಿತ್ಸೆ ಕೊಟ್ಟರೆ ಅದನ್ನು ಸಮರ್ಪಕವಾಗಿ ಇವತ್ತು ಫಾಲೋಅಪ್ ಮಾಡಿಕೊಂಡು ಮುಂದೆ ಹೋಗುವಂಥ ಮನೋಭಾವವನ್ನು ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಳಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರೋಗಗಳು ಯಾವಾಗಲೂ ಸಣ್ಣದಿರ್ತದೆ, ನೆಗ್ಲೆಕ್ಟ್ ಮಾಡಿದ್ರೆ ಮಾತ್ರ ದೊಡ್ಡ ರೋಗವಾಗಿ ಪರಿವರ್ತನೆ ಆಗುವಂಥ ಅವಕಾಶ ಆಗ್ತದೆ. ಅದಕ್ಕೆ ನಾವು ರೋಗಕ್ಕೆ ಮದ್ದು ಕೊಡೋ ಬದಲು ರೋಗ ಇಲ್ಲದಂತ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನೀ ಎಲ್ಲ ಇವತ್ತು ಪ್ರಯತ್ನ ಆಗ್ಬೇಕಂತ ಹೇಳಿ ನಾವು ಪ್ರತಿಯೊಬ್ಬ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ಖಾಸಗಿ ವೈದ್ಯರು, ಸರ್ಕಾರಿ ವೈದ್ಯರು, ನಮ್ಮ ಆಯುಷ್ DH ಇಲಾಖೆಯವರು, ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮ ಸಂಪೂರ್ಣವಾದ ಸಾರ್ ಕೊಟ್ಟ ಸಂದರ್ಭದಲ್ಲಿ ಅವರು ಕೂಡ ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಎಲ್ಲ ಯೋಜನೆ ಬರುವಂಥ ಅವಕಾಶ ಆಗಲಿ. ನಮ್ಮ ಉದ್ದೇಶ ಏನು, ಆರೋಗ್ಯವಂತ ಸಮಾಜ ಇವತ್ತು ನಿರ್ಮಾಣ ಇವತ್ತು ಮಾಡಬೇಕಾಗ್ತದೆ. ಅದಕ್ಕಾಗಿ ಬಹುಶಃ ಯಾರೆಲ್ಲ ಇವತ್ತು ಚಿಕಿತ್ಸೆ ಒಳಪಡ್ತಿದ್ದಾರೆ ಆದಷ್ಟು ಬೇಗ ತಾವೆಲ್ಲ ಇವತ್ತು ಗುಣಮುಖರಾಗಿ ಅಂತ ನಾನು ಇವತ್ತು ಕೇಳುವಂಥದ್ದು. ಯಾರೆಲ್ಲ ಆರೋಗ್ಯವಂತರಾಗಿದ್ದೀರಿ ನೀವು ಬಹುಶಃ ಮುಂದೆ ರೋಗ ಬರದ ರೀತಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಕೊಡಿತು ನಿಮ್ದಂತ ನಾನು ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮಲ್ಲಿ ದೊಡ್ಡೊಂದು ಮಾನಸಿಕ ಸಮಸ್ಯೆ ಅಂತ ಹೇಳಿದರೆ, ನಾವು ಆಸ್ಪತ್ರೆಗೆ ಏನಾದರೂ ಹೋದಾಗ ಯಾರು ಮಲಗಿದ್ರೆ ನನಗೆ ಅವನ ಮೇಲೆ ಭಯಂಕರ ಬೇಸರ. ನಮ್ಮತ್ತಲ್ಲಿ ಅವನಿಗೆ ಮಾತ್ರ ರೋಗ ಬರ್ತದೆ, ನಮಗೆ ರೋಗ ಬರುವುದಿಲ್ಲ ಅಂತೇಳಿ. ನಾನು ಕೂಡ ಮಲಗಿದಾಗ ಗೊತ್ತಾಗ ನಮಗೆ ರೋಗ ಬರ್ತದೆ ಅಂತೇಳಿ.
ಸೊ ನಾವು ಅಲ್ಲಿ ನೋಡಿದಾಗ ಒಬ್ಬನನ್ನು ಅವನಿಗೆ ಕೂಡ ನಾವು ಸಿಂಪತಿ ಬೇಕು. ನಾಳೆ ನಾನು ಕೂಡ ಈ ಪರಿಸ್ಥಿತಿಗೆ ಬರಬಾರ್ದಂತೆ ಆಲೋಚನೆ ಮಾಡಿ ನಮ್ಮ ಜೀವನ ಶೈಲಿ, ಊಟದ ಪದ್ಧತಿ, ಪರಿಸರ ಈ ಮೂರನ್ನು ಮೈಗೂಡಿಸಿಕೊಂಡು ಬನ್ನಿ, ಬಹಳಷ್ಟು ರೋಗಗಳು 50% ರೋಗಗಳು ಇವತ್ತು ಕಡಿಮೆ ಆಗ್ತದೆ. ಊಟದ ಪದ್ಧತಿ, ಪರಿಸರ ಮತ್ತು ಬಹುಶಃ ನಮ್ಮ ಜೀವನ ಶೈಲಿ, ಈ ಮೂರಿಗೆ ನಾವು ನಮ್ಮ ಮಹತ್ವ ನಮ್ಮ ಮತ್ತು ನಮ್ಮ ಮಕ್ಕಳಿಗೆ ತಾವಿವತ್ತು ಕೊಟ್ಟಾಗ 50 to 60% ರೋಗ ಇವತ್ತು ಬಹಳಷ್ಟು ಕಡಿಮೆ ಆಗ್ತದೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೇನೆ, ಊಟ ಇಲ್ಲದವರು ಸತ್ತವರು ಬಹಳಷ್ಟು ಕಡಿಮೆ, ಜಾಸ್ತಿ ಊಟ ಮಾಡಿ ಸತ್ತವರು ಜಾಸ್ತಿ. ಅದಕ್ಕೆ ಜಾಸ್ತಿ ಊಟ ಮಾಡಲಿಕ್ಕೆ ಹೋಗಬೇಡಿ, ಎಷ್ಟು ಬೇಕು ಅಷ್ಟು ಊಟ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಮ್ಮ ಮಹತ್ವ ಹಮ್ಮಿಕೊಳ್ಳುವಂಥ ವಿಚಾರ ಇವತ್ತು ಮಾಡಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಮತ್ತು ನಿಮ್ಮ ಎಲ್ಲ ರೋಗಕ್ಕೆ ಮದ್ದಿದೆ. ಜಾಸ್ತಿ ನಿಮಗೆ ರೋಗ ಬರೋದು ಹೇಗೆ? ನಿಮ್ಮ ಎಲ್ಲ ರೋಗಕ್ಕೆ ಮದ್ದಿದೆ, ನಿಮ್ಮ ಟೆನ್ಷನ್ಗೆ ಮಾತ್ರ ಮದ್ದಿಲ್ಲ. ಅದನ್ನು ಟೆನ್ಷನ್ ತಗೊಂಡ್ರೆ ಏನು ಸುಖ ಇಲ್ಲ. ಜಾಸ್ತಿ ಡಾಕ್ಟರ್ ಹೇಳ್ತಾರೆ, ಜಾಸ್ತಿ ಮದ್ದು ಬರುದೇ ರೋಗದ ಟೆನ್ಷನ್ ಮಾಡಿದರೆ ಜಾಸ್ತಿ ರೋಗ ಬರುವಂತ ವಿಚಾರ ಇವತ್ತು ಆಗ್ತದೆ. ಜಾಸ್ತಿ ರೋಗ ಹೇಗೆ ಬರೋದು, ಟೆನ್ಷನ್ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಅನಗತ್ಯವಾದ ವಿಚಾರ ಹಂಚಿದಾಗ, ತಲೆ ಹಚ್ಚಿಕೊಂಡಾಗ ಮಾತ್ರ ಇದು ಇವತ್ತು ಆಗುವಂಥದ್ದು. ಸೊ ಜಾಸ್ತಿ ಟೆನ್ಷನ್ ತಲೆ ಹಚ್ಕೊಳ್ಬೇಕು. ದೇವರು ಎಷ್ಟು ವರ್ಷ ಆಯುಷನ್ ಗೊತ್ತಿಲ್ಲ, ಕೊಟ್ಟದ್ದು ದಿವಸ ಸಂತೋಷದಿಂದ, ನೆಮ್ಮದಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಪೋಷ ತಮ್ಮ ಜೀವನ ಸಾಗಿಸಿ ನೀವು ಟೆನ್ಷನ್ ರಹಿತವಾದ ಜೀವನ ಮಾಡ್ತಾರೆ. ಕೊಟ್ಟಷ್ಟು ದಿವಸ ನಾನು ಹೋರಾಟ ಮಾಡಿ ಗಲಾಟೆ ಮಾಡಿ ನಾನು ಅಂಚ ಮಾಡ್ಕೊಂಡು ನಿಂಚ ತಿರ್ತು ಬಾರೋಡ್ ಬಿತ್ತು. ಈಗ ನೀವು ಟೆನ್ಷನ್ ಮಾಡಿ 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 ನಿಮ್ಮ ಆರೋಗ್ಯದಲ್ಲಿ ಹೋಗುವಂಥ ವಿಚಾರ ಆಗುದಾ, ದೇವರಷ್ಟೇ ತೆಕೊಂಡು ಹೋಗುವಂಥ ವಿಚಾರ ಏನು ಕೂಡ ಕಡಿಮೆ ಆಗೋದಿಲ್ಲ. ನಿಮ್ಮ ಆರೋಗ್ಯಕ್ಕೆ ಹೋಗೋದಲ್ಲದೆ ಬೇರೆ ಯಾರ ಆರೋಗ್ಯ ಕೂಡ ಇವತ್ತು ಹೋಗುದಿಲ್ಲ. ಆದ ಕಾರಣ ಟೆನ್ಷನ್ ರಹಿತವಾದ ಮತ್ತು ನಿಮ್ಮ ನೋಡಿ, ನಿಮ್ಮ ತಲೆ ಕಸದ ಬುಟ್ಟಿ ಅಲ್ಲ. ಕಸದ ಬುಟ್ಟಿಗೆ ನೀವು 4 ದಿವಸ ಕಸ ಹಾಕಿ ಅದಿಡೀ ವಾಸನೆ ಒಂದು ಇಡೀ ಹಾಳಾಗಿ ಹೋಗ್ತದೆ. ನಿಮ್ಮ ತಲೆ ಕೂಡ ಅಷ್ಟೇ, ನೀವು ಕಸದ ಬುಟ್ಟಿ ಅಲ್ಲ. ಇದನ್ನೆಲ್ಲ ಎಲ್ಲಿ ಕಸದ ಬುಟ್ಟಿಯಲ್ಲಿ ಇಡಬೇಕು ಅದನ್ನೆಲ್ಲ ಕಸದ ಬುಟ್ಟಿಯಲ್ಲಿ ಹಾಕಿ, ಯಾವುದು ನಿಮ್ಮ ತಲೆಯಲ್ಲಿ ಇಡಬೇಕು ಅದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೋ ವಿಚಾರ ಇವತ್ತು ಮಾಡಿ. ಆಗ ನೀವು ಆರೋಗ್ಯವಂತರಾಗಿ ಇರೋಕ್ಕೆ ಅವಕಾಶ ಆಗ್ತದೆ. ಅನಗತ್ಯವಾದ ವಿಚಾರ ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡು ನೀವು ಟೆನ್ಷನ್ ಮಾಡಿ ನಿಮ್ಮ ಆರೋಗ್ಯ ಕಾಪಾಡಿದಾಗ ನೀವು ಮತ್ತು ನಿಮ್ಮ ಮನೆಯವರಲ್ಲದೆ ಒಬ್ಬನಿಗೂ ನಿಮ್ಮ ಕೈಗೆ ಸಿಕ್ಕಿಲ್ಲ ಅಂತ ವಿಚಾರ ಅಂತ ಹೇಳಿಕೊಳ್ಳುವಂಥ ಸಂದರ್ಭ. ಆದ ಕಾರಣ ಬಹುಶಃ ಇವತ್ತು ನಿಮ್ಮ ಮನೆಗೆ ಇವತ್ತು ನಮ್ಮ ಆಶಾ ಕಾರ್ಯಕರ್ತರು ಆರೋಗ್ಯ ಮುಖಾಂತರ ಬಂದು ಬೇರೆ ಬೇರೆ ಅವರ ಚಿಕಿತ್ಸೆ ಸಲಹೆ ಕೊಡ್ತಾರೆ. ಇದನ್ನೆಲ್ಲ ಪಾಲಿಸಿಕೊಂಡಾಗ ಒಂದು ಅವಕಾಶ ಆಗಬೇಕು. ಬಹುಶಃ ನಾನೇ ಆರೋಗ್ಯ ಸಚಿವನಾಗಿದ್ದಾಗ ಆಶಾ ಕಾರ್ಯ ಬೇರೆ ಬೇರೆ ಸವಲತ್ತು ಕೊಟ್ಟೆ. ನಾನು ಬರುವ ಸಂದರ್ಭದಲ್ಲಿ ಅವ್ರಿಗೆ ಬರೀ 200 ರೂಪಾಯಿ ಇನ್ಸೆಂಟಿವ್ಸ್ ಮತ್ತು ಬರೀ ಏನು ಕೆಲಸ ಮಾಡೋದಕ್ಕೆ ಕೊಡುವಂಥದ್ದಿತ್ತು. ನಾನು ಅಂತ ಹೇಳಿ ನಾನು ಫಸ್ಟ್ ಟೈಮ್ ಅವತ್ತು ಮಾತಾಡಿಕೊಂಡು ನಾವು ಮ್ಯಾಚಿಂಗ್ ಇನ್ಸೆಂಟಿವ್ಸ್ ಇಟ್ಟುಕೊಂಡು ಬಹುಶಃ ಎಷ್ಟು ನಾವು ಸಿಗ್ತದೆ ಅಷ್ಟು ಸರ್ಕಾರದ ಫಸ್ಟ್ ಟೈಮ್ ಇಡೀ ದೇಶದಲ್ಲಿ ಮ್ಯಾಚಿಂಗ್ ಇನ್ಸೆಂಟಿವ್ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ನಾನು ಆರೋಗ್ಯ ಸಚಿವನಿದ್ದಾಗ ಆಶಾ ಕಾರ್ಯಕರ್ತರು ಪ್ರಾರಂಭ ಮಾಡಿದ ವಿಚಾರ ಇವತ್ತಾಯಿತು. ಮತ್ತೆ ಗುಲಾಮ್ ನಬಿ ಆಜಾದ್ ಬಂದಾಗ ನೀವು 200 ರೂಪಾಯಿ ಕೊಟ್ಟರೆ ಸಾಕಾಗಲ್ಲ, ಜಾಸ್ತಿ ಮಾಡೋಕೆ ಹೇಳಿ ನೆಕ್ಸ್ಟ್ ಅವರು 1000 ಮಾಡಿದ್ರು, ನಾವು 1000 ಮಾಡಿದ್ವಿ. ಈಗ ಬಹುಶಃ ಉತ್ತಮ ಅಲ್ಲದಿದ್ದರೂ ಕೂಡ ಒಂದು ಗೌರವಪ್ರದವಾದ ಇನ್ಸೆಂಟಿವ್ ಬರುವಂಥ ಅವಕಾಶ ಆಗಿದೆ. ಮುಂಚೆ ನಿಮಗೊಂದು ಡೈರಿ ಅಂತ ಆಶಾ ಡೈರಿ ಅಂತ ಇರಲಿಲ್ಲ, ನಾನೇ ಬಂದು ಆಶಾ ಡೈರಿ ಸ್ಟಾರ್ಟ್ ಮಾಡಿದೆ. ಮುಂಚೆ ಒಂದೇ ಸಾರಿ ಇತ್ತು, ಈಗ ಅವ್ರಿಗೆ ಬೇಕಾದಂಥ ಕಲರ್ ಸೆಲೆಕ್ಟ್ ಮಾಡಿಕೊಂಡು ಈಗ 2 ಸಾರಿ ಕೊಡುವಂಥ ಒಂದು ಸಂದರ್ಭ. ಮುಂಚೆ ಅವರ ಸಂಬಳ ಮತ್ತು ಇನ್ಸೆಂಟಿವ್ ಬರಬೇಕಾದ್ರೆ DH ಮ್ಯಾನೇಜರ್ ಮುಂದೆ ಕ್ಯೂ ನಿಂತು ಒಬ್ಬನಿಗೆ ಸಿಗ್ತದೆ ಒಬ್ಬನಿಗೆ ಸಿಕ್ಕುವುದಿಲ್ಲ. ಎಲ್ಲ 18,000 ಕೂಡ ನಾವು ಕಂಪ್ಯೂಟರೈಸೇಷನ್ ಮಾಡಿ ಬೆಂಗಳೂರಿನಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದರೆ ಯಾರಿಗೆ ಎಷ್ಟು ಬೇಕಷ್ಟು ನೇರವಾಗಿ ಅಕೌಂಟ್ಗೆ ಬೀಳುವಂಥ ಪರಿಸ್ಥಿತಿ ಕೂಡ ಒಂದು ಚಾಲ ತಂದು ಬಹಳಷ್ಟು ಸಮಸ್ಯೆಗಳಿಗೆ ಬಗೆಹರಿಸುವಂಥ ಅವಕಾಶ ಆಗಿದೆ. ಯಾಕೆ ನಾವು ಮಾಡಿದ್ರೆ ಅಂತ ಹೇಳಿದ್ರೆ ನೀವು ಬಹುಶಃ ಜನರಿಗೆ ನಿಮ್ಮ ಸೇವೆ ಆರೋಗ್ಯಕ್ಕೆ ಅತ್ಯಗತ್ಯ ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೂ ಅಭಿನಂದಿಸ್ತೇನೆ. ತಳಮಟ್ಟದಲ್ಲಿ ತಮ್ಮ ಕೆಲಸ ತಾವು ಇವತ್ತು ನಿರ್ವಹಿಸ್ತೀರಿ. ನಿಮ್ ಕೂಡ ನಾವು ಇಂದಿನ ಸರ್ಕಾರ ಇದ್ದಾಗ ನೀವು ಕೇಳದೆ ವರ್ಷಕ್ಕೆ 500 ರೂಪಾಯಿ ಜಾಸ್ತಿ ಮಾಡುವಂಥ ಅವಕಾಶ ಆಯಿತು. ಬಹುಶಃ ಮುಂದಿನ ದಿನ ಕೂಡ ಕೆಲಸ ಮಾಡುವಂಥ ಯೋಜನೆ ನಾವಿವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ನಾವಿವತ್ತು ಮಾಡ್ತೇವೆ. ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು ತಮ್ಮ ಕ್ಷೇತ್ರದಲ್ಲಿ ಒಂದು ಮಾದರಿಯಾಗಿ ಮಮತಾ DS ಗಟ್ಟಿ ಅವರು ಏನಿದೆ ಎಲ್ಲ ಸಹಕಾರ ಪಡೆದುಕೊಂಡು ನನ್ನ ಹತ್ರ ಒಂದು 2 ತಿಂಗಳಿಂದ ಕೇಳಿದ್ರು, ಈ ರೀತಿ ನಾನು ಮಾಡ್ತೇನೆ, ನಿಮ್ಮೆಲ್ಲ ಸಹಕಾರ ನೀವು ಮುಂದೆ ಹೋಗಿ ಏನೆಲ್ಲ ಸಹಕಾರ ಬೇಕಾ ಎಲ್ಲ ಸಹಕಾರ ನಾವು ಕೊಡದ ವ್ಯವಸಾಯ ಮಾಡ್ತೇವೆ ಅಂತ ಹೇಳಿ ಇವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಅವರು ಈ ಪ್ರದೇಶ ತಾವು ನೋಡಿಕೊಳ್ಳುವಂಥ ಅವಕಾಶ ಇವತ್ತು ಆಗ್ಬೇಕಂತ ಕೂಡ ಹೇಳಿಕ್ಕೆ ಇಚ್ಛಿಸಿ ಎಲ್ಲದಕ್ಕಿಂತ ಅತ್ಯಂತ ಸಂತೋಷ. ಇವತ್ತು ಬಹುಶಃ MCFನವರು ಸಂಘರ್ಷ ಮುಂದೆ ಬಂದು ತಮ್ಮ ಆ ವೀಲ್ ಚೇರ್ಗಳನ್ನ ತಾವು ಇವತ್ತು ಕೊಟ್ಟು ಅವರಿಗೆ ಒಂದು ನೆಮ್ಮದಿಯ ಕುಟುಂಬಸ್ಥರಿಗೆ ಸ್ವಲ್ಪ ನೆಮ್ಮದಿಯ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ. ಇಂಥ ಕೆಲಸಗಳು ಬಹುಶಃ ಮುಂದಿನ ದಿನಗಳಲ್ಲಿ ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಿ ನಾನು ನಿಮಗೆ MCFನವರಿಗೆ ಇಂದ್ಯಾ ಸಹಕಾರ ಮಾಡಿದಾರ ನನ್ನ ಕೃತಜ್ಞ ನಾನು ಇವತ್ತು ಸಲ್ಲಿಸ್ತೇನೆ. 2ನೇ ವಿಚಾರ ಏನಂತ ಹೇಳಿದರೆ ನಮ್ಮ ಶಾಸಕರು ಇವತ್ತು ಹೇಳಿದ್ದಾರೆ, ಖಂಡಿತವಾಗಿ ಶಾಸ್ತ್ರಿಯವರು ನಾನು ಈಗಾಗಲೇ ಹೇಳಿದ್ದೇನೆ ಸುಂದರ್ ಪೂಜಾರಿ ಅವರಿಗೆ, ನಿಮ್ಮ ಸವಲತ್ತು ಕೊಡಲಿಕ್ಕೆ ಯಾವುದೇ ಇನ್ಕಮ್ ಇಲ್ಲ. ನಾನು ಹೇಳಿದ್ದೇನೆ, ನಾನು ಆರೋಗ್ಯ ಸಚಿವ, ನಾನು ಬಹುಶಃ ಆಹಾರ ಸಚಿವನಾದಾಗ ನಾನೇ 1,20,000 ಮುಂಚೆ ಬರೀ 32,000 ಇನ್ಕಮ್ ಬೇರೆಯವ್ರಿಗೆ ಕೂಡ ನಾನೇ ಬಹುಶಃ 1,20,000 ಮಾಡಿ ಎಲ್ಲರೂ ಕೂಡ ಸರ್ಕಾರ ಸವಲತ್ತು ಪಡಬೇಕಂತ ಹೇಳಿ ನಾನು ಆದೇಶ ತಂದು ಇಡೀ ನಾವು 1,20,000 ಯಾಕೆ ಕೇಳಿದ್ರು. ನಾನು ಅಧಿಕಾರಿಗೆ ಭಾಳ ಚರ್ಚೆ ಆಯಿತು ಮುಖ್ಯಮಂತ್ರಿ ಮುಂದೆ. ಫೈನಾನ್ಸ್ ಸೆಕ್ರೆಟರಿ ಹೇಳಿದ್ರು, ನೀವು 1,20,000 ಮಾಡಿದರೆ
ನಾವೆಲ್ಲ ಆರ್ಥಿಕತೆಯಿಂದ ಎಲ್ಲ ಬಹುಶಃ ನೀವು ಎಲ್ಲರನ್ನೇ ನೀವು ಮಾಡೋದು ವಿಚಾರ ಆಗ್ತದೆ ಅಂತೇಳಿ ನಾನು ಮುಖ್ಯಮಂತ್ರಿಗೆ ಹೇಳಿದ್ದೆ, ನಿಮ್ಮ ಮುಂದೆ ಅಂತ ಹೇಳಿದೆ. ಸರ್, ಇವತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ANMಗಳು ಮತ್ತು ಖಾಸಗಿ ಸರ್ಕಾರಿ ಕೆಲಸದವರು 6,000, 7,000, 8,000 ದುಡಿತಾರೆ. ಇವರು ಬರೀ 8,000 ದುಡಿತಾರೆ ಅಂತ ಹೇಳಿಕೊಂಡು ಸರ್ಕಾರದ ಎಲ್ಲ ಸವಲತ್ತುಗಳನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರಿಗೆ ಕೂಡ ಸವಲತ್ತನ್ನು ಕೊಡ್ಬೇಕಂತೇಳಿ ತಿಂಗಳಿಗೆ 10,000 ರೂಪಾಯಿ ಅರ್ಧನ್ನು ದುಡಿತಾರೆ. ಅವ್ರಿಗೆಲ್ಲರಿಗೂ ಕೂಡ ಇವತ್ತು BPL ಕಾರ್ಡ್ ಕೊಡೋದ ವ್ಯವಸ್ಥೆ ಇವತ್ತು ನಾವು ಮಾಡಿದ್ದೇವೆ. ಅಂಗವಿಕಲವನ್ನು ಮುಂದೆ ಹೋಗ್ತೇವೆ. ಇವರಿಗೆ BPL ಕಾರ್ಡೇ ಬೇಡ, BPL ಕಾರ್ಡ್ ಇಲ್ಲದಿದ್ರೂ ಕೂಡ ನೀವು ಕೊಡುವಂಥ ವ್ಯವಸ್ಥೆ ಇವತ್ತು ಮಾಡಬೇಕು. ಬರೋ ಆಧಾರದಿಂದ ಸಾಕಂತ ನಾನು ಹೇಳಿಕೆ ನಾನು ಬಯಸಿ ಈ ಆದೇಶವನ್ನು ಕೂಡ ನಾವು ಕೊಡ್ತೇನೆ ನಾನು ಹೇಳಿಕೆ ನಾನು ಇವತ್ತು ಬಯಸುವ ವಿಚಾರ ಮಾಡ್ತೇನೆ. ರೆವಿನ್ಯೂ ಸಂಬಂಧಪಟ್ಟಾಗೆ, ಪೆನ್ಷನ್ಗೆ ಸಂಬಂಧಪಟ್ಟಾಗೆ ಇವತ್ತು ಏನಾದರೂ ವಿಚಾರ ಇದ್ರೆ ನಾನು ರೆವಿನ್ಯೂ ಸಚಿವರ ಜೊತೆ ಮಾತಾಡಿ ಆ ಪೆನ್ಷನ್ಗೆ ಕೂಡ ಇದನ್ನು ಈಗ ನಮ್ಮ ಅಂಗವಿಕಲರಿಗೆ ಏನಿದೆ ಅದನ್ನು ಜಾಸ್ತಿ ಮಾಡಬೇಕಾ ಅಂತ ತೀರ್ಮಾನ ನಿಮ್ಮ ಸಲಹೆ ಖಂಡಿತವಾಗಿ ತಗೊಳ್ಳುವಂಥದ್ದು. ನಾನು ಬಹುಶಃ ಇವತ್ತು ಆಹಾರ ಸಚಿವನಾಗಿ ಸಂದರ್ಭದಲ್ಲಿ ನಾನು ರೇಷನ್ ಶಾಪ್ ಕೊಡುವಾಗ ಅಂಗವಿಕಲರಿಗೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕಂತ ಕಾನೂನನ್ನೇ ನಾನು ತಂದು ಬಹಳಷ್ಟು ನಮ್ಮ ಜಿಲ್ಲೆಗೆ ಅಂಗವಿಕಲರು ಇವತ್ತು ಬಹುಶಃ ತಮ್ಮ ರೇಷನ್ ಶಾಪನ್ನು ಇವತ್ತು ಪ್ರಾರಂಭ ಮಾಡೋದು ಅವಕಾಶ ಆಯಿತು. ನಾನು ಆಹಾರ ಸಚಿವನಾಗಿ ನಮ್ಮ ಹೌಸಿಂಗ್ ಸಚಿವನಾಗಿ ನಾನು ಬಂದಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾನು ಕಡ್ಡಾಯವಾಗಿ ಹೇಳಿದ್ದೇನೆ, ಅಂಗವಿಕಲರಿಗೆ ಯಾವುದೇ ಪಂಚಾಯತ್ ಹೋಗುವಂಥ ಅಗತ್ಯ ಇಲ್ಲ. ಅಂಗವಿಕಲರಿಗೆ ಅನ್ಲಿಮಿಟ್ ಎಷ್ಟು ಅಂಗವಿಕಲ್ ಕೇಳ್ತಾರ ಅಷ್ಟು ಮನೆಗಳನ್ನು ಸರ್ಕಾರ ಕೊಡಲೇಬೇಕೆಂಬ ಆದೇಶ ಮಾಡಿದ್ದೇವೆ. ಅದಕ್ಕೆ ನೇರವಾಗಿ DC ಮುಖಾಂತರ ಪಟ್ಟಿ ತರಿಸಿ ಕೊಟ್ಟುವಂಥ ವ್ಯವಸ್ಥೆಗೆ ನಾವು ಇವತ್ತು ಜಾರಿಗೆ ತರ್ತೇವೆ. ಸೊ ಯಾರೇ ಅಂಗವಿಕಲರಿದ್ರು ಕೂಡ ಗ್ರಾಮ ಪಂಚಾಯತ್ ಮುಖಾಂತರ ತಮ್ಮ ಅರ್ಜಿಯನ್ನು ನಿಮ್ಮ DCಗೆ ನೇರವಾಗಿ ಕೊಡಿ ಅಥವಾ ಯಾರನ್ನಲ್ಲಿ ಕೊಡಿ, ಅಲ್ಲಿಂದ ನಾವು ಅದಕ್ಕೆ ಅನುದಾನ ಬಿಡುಗಡೆ ಮಾಡೋ ಕೆಲಸ ನಾವು ಇವತ್ತು ಮಾಡ್ತೇವೆ ಅಂತ ನಾನು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ನಾನು ನಗರಾಭಿವೃದ್ಧಿ ಸಚಿವರಾದ ಕಾರಣ ಈ ನಿಮ್ಮ ಎಲ್ಲ ಸ್ಕೀಮ್ಸ್ ಏನಿದೆ ಅದಕ್ಕೆ ಬೇಕಾಗುವಂಥದ್ದು ಹಿಂದೆ ಬರೀ 3% ಇತ್ತು. ನಾನು 2 ದಿವಸ ಹಿಂದೆ ಬಹುಶಃ ನಾನು ಆದೇಶ ಮಾಡಿದ್ದೇನೆ, ಈ 3% ಇದ್ದದನ್ನು 5% ಏರಿಸಬೇಕಂತ ಅಂಗವಿಕಲರ ಎಲ್ಲ ಸವಲತ್ತುಗಳನ್ನು ಯಾವುದು 3 ಇತ್ತ ವಿಕಲರ ಚೇತನದ ಆ ಒಂದು 3% ಏನು ಸವಲತ್ತಿತ್ತ ಅದನ್ನೆಲ್ಲದಲ್ಲೂ ಕೂಡ 5% ಮಾಡಬೇಕಂತೇಳಿ ಈಗಾಗಲೇ ನಾವು ಕೂಡ ಆದೇಶ ಇವತ್ತು ಮಾಡಿದ್ದೇವೆ ಅಂತ ನಾನು ಕೂಡ ಹೇಳಿಕೆ ನಾನು ಇವತ್ತು ಬಯಸಿ ಬಹುಶಃ ಹಿರಿಯರು ಬಹಳಷ್ಟು ಅನುಭವ ಇದ್ದಾರೆ ಈ ಸಂಬಂಧಪಟ್ಟದ. ಸೊ ನಿಮ್ಮೆಲ್ಲರ ಸಲಹೆ ಸೂಚನೆ ಪಡ್ಕೊಳ್ಳೋಕೆ ನಾನು ಇವತ್ತು ತಯಾರಾಗಿ ಇದ್ದೇನಂತ ಹೇಳಿಕೊಳ್ತಾ ಬಹುಶಃ ನನಗೆ ಅಗತ್ಯವಾಗಿ ಏನಾದ ವಿಚಾರದ ಸಂದರ್ಭದಲ್ಲಿ ನನ್ನ ಮೊಬೈಲ್ಗೆ ಒಂದು ಮೆಸೇಜ್ ಮಾಡಿ ಅದನ್ನು ನಾನು ತಮ್ಮ ಬೇಡಿಕೆ ನಾನು ಈಡೇರಿಸಿಕೊಳ್ತಾ ಹೇಳಿಕೊಳ್ತಾ ನನ್ನ 2 ಮಾತು ಮುಗಿಸಿ ನಾನು ಸರ್ವರಿಗೂ ಕೂಡ ಈ ಶಾಲಾ ಸಮಿತಿಯ ಅಧ್ಯಕ್ಷರಿಗೂ ನವೀನ್ ಮತ್ತು ಎಲ್ಲ ಮುಖ್ಯ ಶಿಕ್ಷಕರಿಗೂ ಶಿಕ್ಷಕ ವೃಂದದವರಿಗೂ ನಮ್ಮ ಎಲ್ಲ ಒಂದು ಸ್ವಂತ ಕುಟುಂಬದಲ್ಲಿ ಕೆಲಸ ಮಾಡಿ ಅತ್ಯಂತ ಯಶಸ್ವಿ ಮಾಡಿದ್ದಾರೆ. ಬಹಳಷ್ಟು ಜನ ವೈದ್ಯರು ಮತ್ತು ಇನ್ನಿತರ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಬೇರೆ ಬೇರೆ ಶಾಲೆಯ ಶಿಕ್ಷಕ ವರ್ಗದವರು ಇವರು ಕೂಡ ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಬಹುಶಃ ಆರೋಗ್ಯವಂತವಾದ ಸಮಾಜ ನಾವು ಇವತ್ತು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲ ಇವತ್ತು ಕಟ್ಟಿಬದ್ಧರಾಗುವಂಥ ಅವಕಾಶ ಇವತ್ತು ಆಗಬೇಕಂತ ನಾನು ಇವತ್ತು ಕೇಳಿಕೊಳ್ತಾ ಆಯುಷ್ ಇಲಾಖೆ ಅಧಿಕಾರಿ ಕೂಡ ನಾನು ಇವತ್ತು ಅಭಿನಂದಿಸ್ತೇನೆ. ಬಾಲೆಪುಣ್ಯನ ಒಂದು ದತ್ತು ಸ್ವೀಕರಿಸಿಕೊಂಡು ಪ್ರತಿಯೊಂದು ಮನೆಗೆ ಹೋಗಿ ಆಯುಷ್ ಬಗ್ಗೆ ಅವ್ರಿಗೆ ವಿಶೇಷವಾದ ಒಂದು ಸಲಹೆ ಸೂಚನೆ ಕೊಟ್ಟು ಮತ್ತು ಇವತ್ತು ಅಗತ್ಯ ಬಿದ್ದಲ್ಲಿ ಅವರಿಗೆ ಅಲ್ಲಿ ಉಚಿತವಾಗಿ ಕಿಟ್ಟು ಕೊಡದ ವ್ಯವಸ್ಥೆಯನ್ನು ಕೂಡ ನಮ್ಮ ಜಿಲ್ಲಾ ಆಯುಷ್ ಇಲಾಖೆ ಮುಖಾಂತರ ಮಾಡುವಂಥ ಅವಕಾಶನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಎಲ್ಲ ಔಷಧಗಳಿಗೆ ವಿಶೇಷ ಗುಣವಿದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲೋಪತಿ ಇದೆ, ಆಯುಷ್ ಇದೆ, ಹೋಮಿಯೋಪತಿ ಇದೆ, ಯೋಗ ಇದೆ, ಸಿದ್ಧ ಇದೆ, ಎಲ್ಲ ವಿಚಾರಗಳು ಕೂಡ ಇದೆ. ಅದನ್ನು ತೆಕ್ಕೊಳ್ಳೋ ಹಮ್ಮಿಕೊಳ್ಳಿ. ಯಾವ್ದು ಎಲೋಪತಿ ಆಗಬೇಕಾ ಅದು ಎಲೋಪತಿ ಆಗಬೇಕು, ಯಾವ್ದು ಆಯುಷ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಆಯುಷನ್ನು ಕೂಡ ಇವತ್ತು ಪ್ರಾರಂಭ ಮಾಡ್ಬೋದು. ಯಾವ್ದು ಮನೆ ಔಷಧಿ ಇತ್ತು ಅದಕ್ಕೆ ಕೂಡ ಮಹತ್ವ ಕೊಡಬೇಕು. ಮುಂಚೆ ಪ್ರತಿಯೊಂದರಲ್ಲಿ ಕೂಡ ಮನೆ ಔಷಧಿ ಇತ್ತು, ಈಗ ಮನೆ ಔಷಧಿ ಅಡ್ರೆಸ್ ಇಲ್ಲದ ಪರಿಸ್ಥಿತಿ ಆಗಿದೆ. ಮುಂಚೆ ನಮ್ಗೆ ಏನಾದ್ರು ಕತ್ತಿಯನ್ನು ತಾಗಿದ್ರೆ ಆ ಪಕ್ಕದಲ್ಲಿ ಒಂದು ಇದನ್ನು ಅದು ಮುರಿದು ಅದರ ಹಾಲನ್ನು ಹಾಕಿದಲ್ಲಿಗೆ ಅದು ಹೋಗುವಂಥ ಪರಿಸ್ಥಿತಿ ಇತ್ತು. ಅದು ನಮ್ಮ ಗಂಟೆಯಲ್ಲಿ ಹೋದ್ರೆ ನಮ್ಗೆ ಶುಂಠಿ ಕಷಾಯ ಮಾಡಿ ಅಲ್ಲಿ ಮುಗಿಸುವಂಥ ವ್ಯವಸ್ಥೆ ಮುಂಚೆ. ಈಗ ಇಲ್ಲ ಅಂತಲ್ಲ, ಅದು ಇದ್ದೆ, ಅದು ಈಗ ಮನೆಯವರು ಯಾರು ಕಲಿಯುವುದಿಲ್ಲ. ಈಗ ಇವತ್ತು ಶುಂಠಿ ಕಷಾಯ ಮಾಡಿ ಕೊಟ್ಟರೆ ಇದು ಉಲ್ಟಾಗುವಂಥ ಪರಿಸ್ಥಿತಿ ಆಗಿದೆ. ಮಾಡ್ಲಿಕ್ಕೆ ಗೊತ್ತಿರಬೇಕಲ್ಲ. ಆದ ಕಾರಣ ಕಲಿಯುವಂಥ ಮನೆ ಔಷಧಿ ಕೂಡ ಕಲಿಯುವಂಥ ಮನೋಭಾವವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಾನು ಸ್ಕೂಲಲ್ಲಿ ನಾನು ಇವತ್ತು ಎಲ್ಲೊಂದು ವಿಚಾರ ಮಾಡಿದೆ. ಶಾಲೆಯಲ್ಲಿ ಶಿಕ್ಷಣ ಜೊತೆಯಲ್ಲಿ ಹುಡುಗರಿಗೆ ಯಾವ ರೀತಿಯಿಂದ ಕೆಲವೊಂದು ತಮ್ಮ ದೈನಂದಿನ ಚಟುವಟಿಕೆ ಹೇಗಿರಬೇಕು, ಹುಡುಗಿಯರಿಗೆ ಕುಕ್ಕಿಂಗ್ ಮತ್ತು ಇನ್ನಿತರ ವ್ಯವಸ್ಥೆ ಏನು ಅವರ ಭವಿಷ್ಯದ ಜೀವನ ಏನೆಲ್ಲ ಅಗತ್ಯತೆ ಉಂಟು, ಈ ರೀತಿಯ ಒಂದು ಕ್ಲಾಸಸ್ ಕೂಡ 8ನೇ ಕ್ಲಾಸಿಂದಲೇ ಪ್ರಾರಂಭ ಆಗುವಂಥ ವಿಚಾರ ಇವತ್ತು ಮಾಡುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಕನಿಷ್ಠವಾಗಿ ಡಾಕ್ಟರ್ ಹೇಳ್ತಾರೆ ದಿವಸಕ್ಕೆ ಇಷ್ಟು ಲೀಟರ್ ನೀರು ಕುಡಿಬೇಕಂತೇಳಿ. ನೀರು ಕಂಡ್ರೆ ಎಲ್ಲರಿಗೂ ಕೂಡ ಎಲರ್ಜಿ, ಬೇರೆ ಏನು ಮುಂದೆ ಇಟ್ಟು ಕೂಡ ಕುಡಿಯುವಲ್ಲ ಆಸಕ್ತಿ, ನೀರ್ವಲ್ಲ ಎಲರ್ಜಿ. ಯಾಕೆ? ಸಣ್ಣದಿಂದಲೇ ನಾವು ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡಲಿಲ್ಲ. ಇದನ್ನೇ ನಾವು ಶಾಲೆಯಲ್ಲಿ
ಟೀಚರ್ ಜೊತೆಯಲ್ಲಿ ಮಕ್ಕಳು ಕೂಡ ಗಂಟೆಗೆ ಒಂದು ಗ್ಲಾಸ್ ನೀರು ಕುಡಿಯಿರಿ ಅಂತ ಹೇಳಿ ಬಂತಂತೊಂದು ಪರಿಪಾಠ ಮುಂದುವರಿಸಿಕೊಂಡು ಬಂದರೆ ಸ್ವಾಭಾವಿಕವಾಗಿ ಡೈಲಿ ಅವರಿಗೆ ಒಂದು ಅಭ್ಯಾಸವಾಗಿ ಗಂಟೆಗೆ ಒಂದು ಗ್ಲಾಸ್ ನೀರು ಕುಡಿಯುವಂಥ ಒಂದು ಅಭ್ಯಾಸವಾಗಿ ಪರಿವರ್ತನೆ ಆಗುವ ಒಂದು ವಿಚಾರ ಇವತ್ತು ಆಗುವಂಥದ್ದು. ಈ ರೀತಿಯ ಸಣ್ಣ ಪುಟ್ಟ ಬದಲಾವಣೆ ಕೂಡ ನಮಗೆ ಮುಂದಿನ ದಿವಸದಲ್ಲಿ ಬಹಳ ಅಗತ್ಯ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ, ಯಾರು ತಾವಿದ್ದೀರಾ ಬಹುಶಃ ನಿಮ್ಮ ಕುಟುಂಬಸ್ಥರಿಗೆ ನನ್ನ ವಿಶೇಷವಾದ ಶುಭ ಸಲ್ಲಿಸಿ, ನಿಮ್ಮ ಆರೋಗ್ಯ ಇನ್ನಷ್ಟು ಶಕ್ತಿಯುತವಾದ ಅವಕಾಶ ಆಗಲಿ, ನಿಮ್ಮ ನೋಡಿಕೊಳ್ಳುವಂಥ ಶಕ್ತಿ ಕೂಡ ಅವರಿಗೆ ಬರಲಿ ಅಂತ ನಾನು ಹೇಳಿಕೊಂಡು ನಿಮಗೆಲ್ಲ ನನ್ನ ಶುಭಾಶಯ ನಾನು ಸಲ್ಲಿಸಿ ಸ್ವಲ್ಪ ದೀರ್ಘವಾಗಿ ಮಾತಾಡಿದ ನಮ್ಮೆಲ್ಲ ಕ್ಷಮೆ ನಾನು ಇವತ್ತು ಯಾಚಿಸಿಕೊಂಡು ಮತ್ತೊಮ್ಮೆ ಮೊಮ್ಮದಗಟ್ಟಿ ಅವರಿಗೆ ಎಲ್ಲ ಕಾರ್ಯಕ್ರಮ ನಮ್ಮ ಮಿತ್ರರಿಗೆ ನಾನು ಶುಭ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಮತ್ತೊಂದು ಕ್ಯಾಂಪನ್ನು ಕೂಡ ಏರ್ಪಡಿಸುವಂಥ ಕೆಲಸ ನಾವು ಖಂಡಿತವಾಗಿ ನಾವು ಇವತ್ತು ಮಾಡುವ ಅಂತ ಹೇಳಿಕೊಳ್ತಾ ಸರ್ಕಾರ ಇವತ್ತು ಬೇರೆ ಬೇರೆ ಆರೋಗ್ಯ ಸಂಬಂಧಪಟ್ಟಂತ ಯೋಜನೆ ತಂದಿದೆ. ಸರ್ಕಾರ ಬೇರೆ ಬೇರೆ ಇವತ್ತು ಯೋಜನೆ ಹಮ್ಮಿಕೊಂಡು ಬರುವಂಥ ವಿಚಾರ ಇವತ್ತು ಆರೋಗ್ಯ ಇಲಾಖೆ ದೀರ್ಘ ನಾನು ಇವತ್ತು ಮಾಡಲಿಕ್ಕೆ ಹೋಗುವುದಿಲ್ಲ. ಮತ್ತು ನಾನು ನಿಮ್ಗೆಲ್ಲರಿಗೆ ಹೇಳಿದಿಷ್ಟೇ, ಮಾಹಿತಿ ನಿಮ್ಮ ಹತ್ರ ಬರೋದಿಲ್ಲ, ನೀವು ಮಾಹಿತಿ ಹತ್ರ ಹೋಗಬೇಕು. ಸೊ ನಿಮ್ಗೆ ಆರೋಗ್ಯ ಸಂಬಂಧಪಟ್ಟ ನಿಮ್ಮ ಜವಾಬ್ದಾರಿ ಏನೆಲ್ಲ ಮಾಹಿತಿ ನಮ್ಗೆ ಇದೆ ಅಂತೇಳಿ ಮನೆಯವರು ಕೇಳಿಕೊಳ್ಳುವಂಥ ಒಂದು ವಿಚಾರ, ಅದರ ಮುಖಾಂತರ ಮಾಹಿತಿ ನಿಮ್ಮ ಹತ್ರ ಬರುವಂಥ ಕೆಲಸ ಆಗ್ತದೆ. ಮಾಹಿತಿ ನಮ್ಮ ಹತ್ರ ಮಾಹಿತಿ ಬರೋದು, ನಾವು ಹೋಗಿ ಕೇಳಿದ ಬಂದು ನಮಗೆ ಮಾಹಿತಿ ಇವತ್ತು ಗೊತ್ತಾಗುವಂಥ ಅದೇ ರೀತಿ ಬಹುಶಃ ಇವತ್ತು ಇಲ್ಲಿ ಕನ್ನಡ ಟೆಸ್ಟ್ ಯಾರು ಮಾಡ್ತಾರ ಅವ್ರಿಗೆಲ್ಲರೂ ಕೂಡ ಉಚಿತವಾಗಿ ಕನ್ನಡ ಕೊಡುವಂಥ ಕಾರ್ಯಕ್ರಮ ಕೂಡ ಮುಂದಿನ ನಡೀತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ಕೂಡ ಜೊತೆಯಾಗಿ ಇವತ್ತು ಮಾಡುವ ಅಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ತಾ ಕುರುನಾಡಿನ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಈಗಾಗಲೇ ಅನುದಾನ ಬಿಡುಗಡೆಯಾಗಿ ನೂತನವಾದ ಕಟ್ಟಡ ಕಟ್ತಾ ಇದ್ದಾರೆ. ಮುಂದಿನ ಕೆಲವೇ ದಿನಗಳಲ್ಲಿ ಅಲ್ಲಿ ಕೂಡ ಬೇರೆ ಬೇರೆ ಸವಲತ್ತು ತರುವಂಥ ಕೆಲಸ ನಾವು ಇವತ್ತು ಮಾಡಿ ನಾನು ಬಹುಶಃ ನಿಟ್ಟೆ ಯೂನಿವರ್ಸಿಟಿ, ಯನಪ ಯೂನಿವರ್ಸಿಟಿ, ಕನಚೂರು, ಫಾದರ್ ಮುಲ್ಲದ್ ಹಾಸ್ಪಿಟಲ್ ಇವರಿಗೆಲ್ಲ ಸಲ್ಲಿಸ್ತೇನೆ. ಈ ಕ್ಷೇತ್ರದ ಬಹು ಜನರ ಆರೋಗ್ಯ ಇವತ್ತು ಬಹುಶಃ 70-80% ಈ ಎಲ್ಲ ಶಿಕ್ಷಣ ನಮ್ಮ ಆರೋಗ್ಯ ಕೇಂದ್ರ ನಮ್ಮ ಆಸ್ಪತ್ರೆಗೆ ನಮಗೆ ದೊಡ್ಡದು ಕೊಡುಗೆಯಾಗಿ ಒಂದು ವರವಾಗಿ ಇವತ್ತು ಪರಿವರ್ತನೆ ಆಗುವಂಥ ವಿಚಾರ ಕೂಡ ಇವತ್ತು ಆಗಿದೆ. ತಾವು ಹೇಳಿದಾಗೆ ಬಹಳಷ್ಟು ಯೂನಿವರ್ಸಿಟೀಸಲ್ಲಿದೆ, ಅದಕ್ಕಾಗಿ ಬಜೆಟ್ನ ನಾನು ಪ್ರಪೋಸ್ ಇವತ್ತು ಮಾಡ್ತಾ ಇದ್ದೇನೆ. ಮಣಿಪಾಲ್ ಟು ಕೊನಾಜೆ ನಾಲೆಜ್ ಆ್ಯಂಡ್ ಹೆಲ್ತ್ ಕಾರಿಡಾರ್ ಅಂತೇಳಿ ನೂತನವಾಗಿ ಸ್ಟಡಿ ಮಾಡಲಿಕ್ಕೆ ಮೆಟ್ರೋ ಇಲ್ಲಿ ಏನು ಬೇಕಂತ ಮುಂದಿನ ದಿನದಲ್ಲಿ ತರಲಿಕ್ಕೆ ಬೇಕಂತ ನಾನು ಪ್ರಪೋಸ್ ಮಾಡ್ತಿದ್ದೇನೆ. ಅದೇ ಟೂರಿಸಂ ಮತ್ತು ಧಾರ್ಮಿಕ ಸಂಬಂಧಪಟ್ಟಾಗೆ ಕುಂದಾಪುರದಿಂದ ಕಾಸರಗೋಡಿನವರೆಗೆ ಯಾವ ರೀತಿ ನಾವು ಇವತ್ತು ನಮ್ಮ ಟೂರಿಸಂ ಪ್ರವಾಸಿ ಕೇಂದ್ರ ಮತ್ತು ಧಾರ್ಮಿಕ ಕೇಂದ್ರಕ್ಕೆ ಒಳಪಡಿಸುವಂಥ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತೇಳಿ 2 ಪಾಲಿಸಿಯನ್ನು ಬಹುಶಃ ಇದಕ್ಕೆ ತರಲಿಕ್ಕೆ ನನ್ನ ಪ್ರಯತ್ನ ಇವತ್ತು ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕರಿಸುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.